ಈ ಕಥೆ ವೀರ್ವರ್ಗೆ ಸಂಬಂಧಪಟ್ಟಿದ್ದು. ಅವನ್ಗೆ ಅವನ್ ಚಿಕ್ಕಪ್ಪ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದ್ರೆ ಅವ್ರ ಚಿಕ್ಕಪ್ಪ ಹಾತಿ ಸಿಂಗ್ ಹೆಸರಿಗಷ್ಟೇ ಚಿಕ್ಕಪ್ಪ ಆಗಿದ್ರು. ಅವನನ್ನ ಯಾವಾಗ್ಲೂ ಶತ್ರು ತರಾನೇ ನೋಡ್ತಿದ್ರು. ಅವ್ರ ಚಿಕ್ಕಪ್ಪನ್ಗೆ ಏನ್ ಬೇಕಿತ್ತು ಅಂದ್ರೆ ವೀರ್ವರ್ ಈ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನ್ಗೆ ಯಾವಾಗ್ಲೂ ತೊಂದರೆ ಕೊಡ್ತಾನೆ ಇದ್ರು. ಅವನೇನಾದ್ರೂ ಆಚೆ ಹೋದ್ರೆ ಅವನ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅಂತ. ಹಾತಿ ಚಿಕ್ಕಪ್ಪ, ನನ್ ಮನೆ ಬಾಗ್ಲು ತೆಗ್ದೇ ಇದೆ, ನಾನ್ ಬರೋವರೆಗೂ ಸ್ವಲ್ಪ ನೋಡ್ಕೋತೀರಾ? ಹೋಗು ಮಗನೇ, ಹೋಗು. ನಿನಗೆಂಥ ಗತಿ ಮಾಡ್ತೀನಿ ಅಂದ್ರೆ ಈ ಮನೆ ಎಲ್ಲ ಬಿಟ್ಟು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಪರಿಸ್ಥಿತಿಗೆ ತರ್ತೀನಿ. ಅಯ್ಯೋ, ನನ್ ಮೇಕೆ ಎಲ್ಲೋ ಹೋಯ್ತು? ಚಿಕ್ಕಪ್ಪ, ನೀವ್ ನನ್ ಮೇಕೆ ನೋಡಿದ್ರಾ? ಅದು ಓಡ್ ಹೋಗಿರ್ಬೇಕು ಅಷ್ಟೇ ಅನ್ಸುತ್ತೆ. ವೀರ್ವರ್ ಚೆನ್ನಾಗಿ ಯೋಚನೆ ಮಾಡ್ದ. ಆಮೇಲೆ ಅವನ್ಗೆ ಗೊತ್ತಾಗೋಯ್ತು, ಈ ಕೆಲ್ಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ್ ಚಿಕ್ಕಪ್ಪ ಹಾತಿ ಸಿಂಗೆ ಅಂತ. ಅದಕ್ಕೆ ಅವನು ಒಂದು ಉಪಾಯ ಮಾಡ್ದ. ಮಗನೇ, ಈ ಚೀಲದಲ್ಲಿ ಏನಿದೆ? ಚಿಕ್ಕಪ್ಪ, ನಾನ್ ಕಳೆದೋಗಿದ್ದ ಮೇಕೆನ ತುಂಬಾ ಕಷ್ಟಪಟ್ಟು ಹುಡುಕ್ದೆ. ನನಗೆ ಹಣದ ಅವಶ್ಯಕತೆ ಇತ್ತು ಅಂತ ಅದನ್ನ ಸಂತೆನಲ್ಲಿ ಮಾರ್ಬಿಟ್ಟೆ. ಅದ್ರ ಬದ್ಲಿಗೆ ನನಗೆ 4 ಚೀಲದಷ್ಟು ಹಣ ಸಿಕ್ತು. ಕಾಡ್ಗೆ ಓಡಿಸಿದ ಮೇಕೆನು ಸಿಕ್ಬಿಡ್ತು, ಅದರ ಜೊತೆಗೆ 3 ಚೀಲದ ನಾಣ್ಯಗಳು ಬೇರೆ ಸಿಕ್ತಾ. ಆಗ ಹಾತಿ ಸಿಂಗ್ ವೀರ್ವರ್ನ ಮಾತನ್ನ ನಂಬ್ಕೊಂಡು ಸಂತೆಯಿಂದ 30-40 ಕುರಿಗಳನ್ನ ಕೊಂಡ್ಕೊಂಡು ಹಳ್ಳಿಗೆ ಹೋದ. ಆದ್ರೆ ಅವನ್ ಕುರಿಗಳನ್ನ ಮಾರಕ್ ಹೋದಾಗ ಅದ್ರ ತಕ್ಕಂತ ಬೆಲೆನೇ ಸಿಗ್ಲಿಲ್ಲ. ಅದಕ್ಕೆ ಅವನ್ಗೆ ಕೋಪ ಬಂತು. ಇದೇನಿದು? ನನ್ನ ಪ್ರೀತಿ ಅಳಿಯನ ಮನೆ. ಅಯ್ಯೋ, ಇದೆಲ್ಲ ಹೇಗಾಯ್ತು? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಮನೆ ಸುಟ್ಟು ಹೋಗಿರೋದನ್ನ ನೋಡಿ ವೀರ್ವರ್ಗೆ ತುಂಬಾ ಅಳು ಬಂತು. ಈ ಘಟನೆ ನಡೆದ್ಮೇಲೆ ಅವನು ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಸುಟ್ಟಿರೋ ಮನೆ ಬೂದಿ ಎಲ್ಲ ತಗೊಂಡು ಹೊರಟೇ ಬಿಟ್ಟ. If you like this video, subscribe to our channel Murthy Media.